ನನ್ನ ಜೊತೆ ಯಾರು ಇಲ್ಲ ಅಂತ ದುಃಖ ಪಡ್ತಾ ಇದ್ರೆ ನೀವು ಅದನ್ನ ಇವತ್ತೇ ನಿಲ್ಲಿಸಿ. ಅಂಡ್ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನೀವು ನನ್ನ ಜೊತೆ ಯಾರು ಇಲ್ಲ ಅಂತ ನೀವು ದುಃಖನೇ ಪಡೋದಿಲ್ಲ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಲೈಫಲ್ಲಿ ಕೆಲವೊಂದ್ಸತಿ ನಮ್ಮವರನ್ನೇ ನಮಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ, ಕರೆಕ್ಟ್ ತಾನೆ? ಸೊ ಅವಾಗ ಎಲ್ಲ ಇದ್ದಿದ್ದು ಒಂದೇ ಸತಿ ಏನು ಇಲ್ದಂಗೆ ಆಗ್ಬಿಡುತ್ತೆ ನಮ್ಮ ಲೈಫಲ್ಲಿ, ಹೌದು ತಾನೆ? ಹೇಗನ್ಸುತ್ತೆ? ತುಂಬ ಕತ್ತಲು ಆವರಿಸ್ಬಿಟ್ಟಿದೆ ಲೈಫಲ್ಲಿ ಅನ್ಸುತ್ತೆ. ತುಂಬ ದುಃಖ ಪಡ್ತೀವಿ, ತುಂಬ ಅಳ್ತೀವಿ, ಹೌದಾ? ಬಟ್ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವಾಗ ನೀವು ಅಳೋದನ್ನ ಬಿಟ್ಟು ಒಂಟಿಯಾಗಿ ಲೈಫಲ್ಲಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಅವಾಗ ನಿಮ್ಮ ಡೆಸ್ಟಿನಿ, ರೈಟ್, ನಿಮ್ಮ ಹಣೆ ಬರಹನ ನೀವೇ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅವರಿಲ್ಲ ನನ್ನ ಲೈಫಲ್ಲಿ, ಇವರಿಲ್ಲ, ಅವ್ರು ಬಿಟ್ಟೋದ್ರು, ಇವ್ರು ಬಿಟ್ಟೋದ್ರು, ಒಬ್ಬರೇ ಆದೆ ಅಂತ ಯಾವತ್ತೂ ಲೈಫಲ್ಲಿ ಕೊರಗೋಕ್ಕೆ ಹೋಗ್ಬೇಡಿ, ದುಃಖನೇ ಪಡಬೇಡಿ. ಯಾಕೆ ಗೊತ್ತಾ? ನಿಮ್ಮನ್ನ ಯಾರು ನಿಜವಾಗ್ಲೂ ಇಷ್ಟಪಡ್ತಾರಲ್ಲ, ರೈಟ್, ನಿಮ್ಮನ್ನ ಮನಸ್ಸಿಂದ ಇಷ್ಟಪಡ್ತಾರಲ್ಲ, ಅಂಥವ್ರು ನಿಮ್ಮ ಲೈಫಲ್ಲಿ ಬಂದಾಗ ಅವ್ರದ್ದು ಫಿಸಿಕಲ್ ಪ್ರೆಸೆನ್ಸ್ ಒಂದೇ ಅಲ್ಲ, ರೈಟ್, ಮನಸ್ಸಿಂದ ಅವರು ಫೀಲ್ ಮಾಡೋದು ನಿಮಗೂ ಕೂಡ ಫೀಲ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಅಂದರೆ ಅವ್ರ ಬಿಹೇವಿಯರ್ ಆ ಥರ ಇರುತ್ತೆ, ಕರೆಕ್ಟ್? ಸೊ ನಿಮ್ಮ ಲೈಫಲ್ಲಿ ಈಗ ಬಿಟ್ಟೋಗಿರೋರು ಈ ಥರ ವ್ಯಕ್ತಿ ಅಲ್ಲ ಅಂದಮೇಲೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಯೂಸೇ ಇಲ್ಲ, ಹೌದಾ? ಅಂದರೆ ನೀವು ನಿಮಗೆ ನೀವೇ ಇಮ್ಯಾಜಿನ್ ಮಾಡ್ಕೊಂಡು ಫೀಲ್ ಮಾಡ್ಕೊಳ್ಳೋದಲ್ಲ, ಆ ಎದುರುಗಡೆ ವ್ಯಕ್ತಿ, ರೈಟ್, ಆ ಥರ ಒಂದು ಬಿಹೇವಿಯರ್ ಮಾಡ್ತಾರೆ, ನಿಮ್ಗೆ ಆ ಥರ ಆ್ಯಕ್ಷನ್ ಮೂಲಕ ತೋರಿಸ್ತಾರೆ ಅವ್ರ ಕೇರ್ ಮತ್ತು ಅವ್ರ ಪ್ರೀತಿನೆಲ್ಲ. ಸೊ ಹೋದವರು ನಿಮಗೆ ಸೇರಿದವ್ರಲ್ಲ. ಸೊ ಅದರಲ್ಲಿ ನೀವು ಕೊರಗೋದ್ರಲ್ಲಿ ಅರ್ಥನೇ ಇಲ್ಲ. ಗೊತ್ತಾಗ್ತಿದೆಯಾ? ಒಂದು ನೀವು ಚೆನ್ನಾಗಿ ನೆನ್ಪಿಡ್ಬೇಕು, ನಿಮ್ಮ ಜೊತೆ ಆ ದೇವರಿದ್ದಾರೆ, ರೈಟ್? ನಿಮ್ಮ ಪ್ರತಿಯೊಂದು ಹೋರಾಟದಲ್ಲೂ ದೇವ್ರು ನಿಮ್ಮ ಜೊತೆ ಇದ್ದೇ ಇರ್ತಾರೆ ಯಾವಾಗ್ಲೂ. ಸೊ ಅಳೋದು, ದುಃಖ ಪಡೋದನ್ನ ಬಿಡಿ. ಯಾಕಂದರೆ ಅದರಿಂದ ನಿಜವಾಗ್ಲೂ ಏನೂ ಚೇಂಜ್ ಆಗೋದಿಲ್ಲ ನಿಮ್ಮ ಲೈಫಲ್ಲಿ. ಸೊ ನೀವು ಮಾಡೋ ಕೆಲಸದಿಂದ ಮಾತ್ರ ಏನಾದರೂ ಒಂದು ನಿಮ್ಮ ಲೈಫಲ್ಲಿ ಆಗೋಕ್ಕೆ ಸಾಧ್ಯ. ಗೊತ್ತಾಗ್ತಿದ್ಯಾ? ಕೊರಗ್ತಾ ಅಥವಾ ದುಃಖ ಪಡ್ತಾ ಕೂರೋದ್ರಿಂದ ನಥಿಂಗ್ ವಿಲ್ ಹ್ಯಾಪನ್, ರೈಟ್? ನೀವು ಆ್ಯಕ್ಷನ್ ತಗೋಬೇಕು, ರೈಟ್? ನೀವು ಮಾಡೋ ಕೆಲಸ ನಿಮ್ಮ ಜೀವನನ ಬದಲಾಯಿಸಬೇಕು. ಸೊ ಅವಾಗ ಮಾತ್ರ ನಿಮ್ಮ ಎಲ್ಲ ದುಃಖಗಳು ಮರೆಯಾಗುತ್ತೆ. ಗೊತ್ತಾಗ್ತಿದೆಯಾ? ಫಸ್ಟ್ ಆಫ್ ಆಲ್ ನೀವು ದುಃಖ ಪಡೋದೇ ಯೂಸ್ಲೆಸ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಿಮ್ಮನ್ನ ಬಿಟ್ಟೋಗಿರೋರು ನಿಮಗೆ ಯಾವತ್ತೂ ವ್ಯಾಲ್ಯೂ ಕೊಟ್ಟಿರೋದಿಲ್ಲ, ಆ್ಯಂಡ್ ನಿಮಗೆ ವ್ಯಾಲ್ಯೂ ಕೊಡೋರು ನಿಮ್ಮನ್ನ ಯಾವತ್ತೂ ಬಿಟ್ಟೋಗೋದಿಲ್ಲ. ಅರ್ಥ ಆಯ್ತಾ? ಲೈಫಲ್ಲಿ ಯಾವಾಗಲೂ ಒಂಟಿಯಾಗೇ ಸಾಗಿ. ಯಾಕೆ ಹೇಳಿ? ಯಾರೂ ಅಡ್ಡ ಬರೋದಿಲ್ಲ ಒಂಟಿಯಾಗಿ ಹೋಗ್ಬೇಕಾದ್ರೆ. ಅದೇ ಗುಂಪಲ್ಲಿ ಹೋಗಿ ಎಲ್ಲರೂ ಅಡ್ಡ ಬರ್ತಾರೆ. ಅರ್ಥ ಆಗ್ತಿದ್ಯಾ? ಕಾಲೆಳೆಯೋರು ತುಂಬ ಜನ ಇರ್ತಾರೆ ಲೈಫಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೋಸ್ಕರ ನಿಮ್ಮ ಡೆಸ್ಟಿನಿ ಮೇಲೆ ಹಾಗೂ ನಿಮ್ಮ ಕೆಲಸದ ಮೇಲೆ ಫಸ್ಟು ಅಗಾಧವಾದ ನಂಬಿಕೆನ ಇಡಿ ನೀವು ಫಸ್ಟ್. ಅರ್ಥ ಆಗ್ತಿದ್ಯಾ? ಇಂಟೆನ್ಸ್ ಫೇತ್ ಇರಬೇಕು ನಿಮಗೆ, ನಿಮ್ಮ ಕೆಲಸದ ಬಗ್ಗೆ, ನಾನೇನೋ ಒಂದು ಮಾಡ್ತೀನಿ ಅನ್ನೋದ್ರ ಬಗ್ಗೆ. ಸೊ ನಿಮ್ಮ ಸೋಲು ಏನೇ ಇರಲಿ, ರೈಟ್, ಒಂದು ರಿಲೇಷನ್ಶಿಪ್ ಬ್ರೇಕ್ ಆಯಿತು, ನಂಗೆ ದುಃಖ ಆಗ್ತಿದೆ, ಎನಿಥಿಂಗ್, ಓಕೆ, ನಿಮ್ಮ ಸೋಲು ಏನೇ ಇದ್ರೂ ಅದನ್ನು ಒಪ್ಕೊಳ್ಳಿ. ಹೌದು, ದುಃಖ ಆಗ್ತಿದೆ, ಆವಾಗಲೇ ನೀವು ಮುಂದೆ ಹೋಗೋಕ್ಕೆ ಸಾಧ್ಯ. ನೀವು ಯಾವಾಗ ಅದರಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತೀರಾ, ನೀವು ಇನ್ನೂ ಹೆಚ್ಚು ಅದರಲ್ಲೇ ಕೊರಗ್ತಾ ಹೋಗ್ತೀರಾ. ಸೊ ಫಸ್ಟ್ ಅಕ್ಸೆಪ್ಟ್ ಮಾಡಿ ನಿಮ್ಮ ಸೋಲ್ನ. ಯಾವುದೇ ವಿಷಯದಲ್ಲಾಯಿತು ಲೈಫಲ್ಲಿ ನಿಮ್ಮ ಸೋಲ್ನ ಫಸ್ಟ್ ಅಕ್ಸೆಪ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಆ್ಯಂಡ್ ನೆನ್ಪಿಡಿ, ನಿಮ್ಮ ಲೈಫ್ ಕೂಡ ಲೈಫಲ್ಲಿ ನಿಮ್ಮ ಟೈಮ್ ಕೂಡ ಲೈಫಲ್ಲಿ ಬಂದೇ ಬರುತ್ತೆ ಒಂದಿನ. ಗೊತ್ತಾಗ್ತಿದೆಯಾ? ಸೊ ಒಂದು ಲೆವೆಲಿಗೆ ಹೋದ್ಮೇಲೆ ಎಲ್ಲರೂ ಕೇಳ್ತಾರೆ ನಿಮ್ಮನ್ನ, ರೈಟ್, ಯಾರಿದ್ರು ನಿನ್ನ ಜೊತೆಲಿ, ಇಷ್ಟೊಂದೆಲ್ಲ ಅಚೀವ್ ಮಾಡ್ದಲ್ಲ, ಹೇಗೆ ಸಾಧ್ಯ ಆಯಿತು ಅಂತ. ಆವಾಗ ನೀವು ಹೇಳ್ಬೋದು ಧೈರ್ಯವಾಗಿ, ನನ್ನ ಜೊತೆ ನಾನು ಮಾತ್ರ ಇದ್ದೆ, ಅದು ಬಿಟ್ಟು ದೇವರಿದ್ರು ಅಂತ, ರೈಟ್? ನೀವು ಯಾರಿಗೂ ಹೆಸರು ಕೊಡೋದೇ ಬರೋದಿಲ್ಲ, ಅಲ್ಲಿ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ಯಾರು ನಿಮ್ಗೆ ಹೆಲ್ಪೇ ಮಾಡಿರೋದಿಲ್ವಲ್ಲ. ಸೊ ಯಾರ ಹೆಸರು ತಗೋತೀರಾ ನೀವು? ನಿಮ್ಮ ಹೆಸರೇ ತಗೋಬೇಕು. ಸೊ ನೀವು ಪ್ರೂವ್ ಮಾಡ್ದಂಗೆ ಆಗುತ್ತೆ, ಎಲ್ರಿಗೂ ನೀವು ಮಾದರಿ ಆಗ್ತೀರಾ, ಕರೆಕ್ಟಾ? ಸೊ ಅದಕ್ಕೋಸ್ಕರ ನಮ್ಮ ಟೈಮ್ ಬರೋವರೆಗೂ ನಾವು ಕಾಯ್ಬೇಕು ಅಂದರೆ ಸುಮ್ಮನೆ ಕೂತ್ಕೋಬಿಡಿ, ಏನೂ ಮಾಡಬೇಡಿ ಅಂತ ಹೇಳ್ತಿಲ್ಲ, ರೈಟ್? ನಮ್ಮ ಕೆಲಸ ನಾವು ಮಾಡ್ತಾ ನಮ್ಮ ಟೈಮ್ಗೆ ನಾವು ವೆಯ್ಟ್ ಮಾಡಬೇಕು. ದೇವರು ಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ರೈಟ್, ಕೆಲಸ ಮಾತ್ರ ನಿಂದು, ರೈಟ್, ಅದರ ರಿಸಲ್ಟ್ನ ನನಗೆ ಬಿಡೋ ಅಂತ, ಕರೆಕ್ಟಾ? ಸೊ ಅದೇ ರೀತಿ ನಿಮ್ಮ ಕೆಲಸನ ನೀವು ಮಾಡ್ತಾ ಹೋಗಿ. ಗೊತ್ತಾಗ್ತಿದೆಯಾ? ಮುಂದೆ ಒಂದಿನ ದೊಡ್ಡ ಮಟ್ಟಕ್ಕೆ ನೀವು ಹೋಗಿರ್ತೀರ. ನೋಡಿ, ಲೈಫಲ್ಲಿ ಯಾವಾಗ ನಮಗೆ ಎಲ್ಲ ಕೈ ಬಿಟ್ಟು ಹೋಗ್ತಾ ಇದೆ, ನನ್ನ ವಿರುದ್ಧ ನಡೀತಿದೆ, ಯಾರು ನನಗೆ ಸಪೋರ್ಟ್ ಮಾಡ್ತಿಲ್ಲ, ನಾನು ಒಬ್ಬರೇ ಆಗ್ಬಿಟ್ಟೆ ಅಂತ ಅನ್ಸುತ್ತಲ್ವಾ, ಅವಾಗ ತಿಳ್ಕೊಳ್ಳಿ ದೇವರು ನಿಮ್ಮ ಹಣೆ ಬರಹನ ಬದಲಾಯಿಸ್ತಿದ್ದಾರೆ ಅಂತ.
ಗೊತ್ತಾಗ್ತಿದ್ಯಾ? ಸೊ ನೆಗೆಟಿವ್ ಥಿಂಕಿಂಗೇ ಬೇಡ. ದೇವರು ನಿಮ್ಮ ಹಣೆ ಬರಹ ಬದಲಾಯಿಸಿ ನಿಮ್ಗೆ ಏನೋ ಒಂದು ದೊಡ್ಡ ಮಟ್ಟದ ಸಕ್ಸಸ್ನ ಕೊಡ್ತಿದ್ದಾರೆ ಅಂತ ನೀವು ಖುಷಿ ಪಡಬೇಕು. ಅರ್ಥ ಆಗ್ತಿದ್ಯಾ? ಆದರೆ ನಿಮಗೆ ಅನ್ನಿಸ್ಬೋದು ಹೀಗಿರೋ ಸಿಚುವೇಶನಲ್ಲಿ ಅದು ಹೇಗೆ ನನ್ನ ಒಳ್ಳೇದಕ್ಕಾಗ್ತಿದೆ, ಇದು ಇಂಪಾಸಿಬಲ್, ಇದು ನನ್ನ ಒಳ್ಳೇದಕ್ಕಂತೂ ಆಗ್ತಿಲ್ಲ, ಈ ಥರ ಯಾರಿಗಾಗುತ್ತೆ ಲೈಫಲ್ಲಿ ಅಂತ. ಬಟ್ ನಿಮಗೇನಾಗಿದೆಯಲ್ಲ ಅದು ತುಂಬ ಕಡಿಮೆ. ನೀವು ಯಾವಾಗ ಬೇರೆಯವ್ರನ್ನ ನೋಡ್ತೀರ, ನಿಮಗಿಂತ ಕಷ್ಟದಲ್ಲಿ ಇರೋರನ್ನ, ನಿಮಗೆ ಏನು ಸಿಕ್ಕಿದೆ ಲೈಫು ಅದು ಮಚ್ ಬೆಟರ್ ದ್ಯಾನ್ ದೆಮ್ ಅಂತ ನಿಮಗೆ ಫೀಲ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಚೇಂಜ್ ಆಗೇ ಆಗುತ್ತೆ. ಆ ಚೇಂಜ್ಗೆ ನೀವು ಆ್ಯಕ್ಷನ್ನ ತಗೋಬೇಕು, ರೈಟ್? ಆವಾಗ ಮಾತ್ರ ಅದು ಸಾಧ್ಯ. ಅರ್ಥ ಆಗ್ತಿದೆಯಾ? ಆ್ಯಂಡ್ ನಿಮ್ಮ ಲೈಫಿಂದ ಯಾರೆಲ್ಲ ದೂರ ಹೋಗ್ತಾರಲ್ಲ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಹೇಳಿ? ಅವ್ರು ಇದ್ದಿದ್ರಿಂದನೇ ನಿಮ್ಮ ಲೈಫಲ್ಲಿ ಏನೂ ಆಗ್ತಿರೋದಿಲ್ಲ ಇಷ್ಟು ದಿವಸದ ತನಕ. ಅರ್ಥ ಆಗ್ತಿದೆಯಾ? ಅವರೇ ನಿಮ್ಮ ಲೈಫ್ಗೆ, ನಿಮ್ಮ ಸಾಧನೆಗೆ ಅಡ್ಡಿ ಆಗಿರ್ತಾರೆ. ಗೊತ್ತಾಗ್ತಿದೆಯಾ? ಸೊ ಅವರಿಂದನೇ ನಿಮ್ಮ ಅದೃಷ್ಟ ಹಾಳಾಗ್ತಾ ಇತ್ತು. ಬಟ್ ಇವಾಗ ಅವ್ರು ಹೋಗಿದ್ದಾರೆ ಅಂದರೆ ನಿಮ್ಮ ಲೈಫು ಚೆನ್ನಾಗಾಗೋದಕ್ಕೆ ಅವರೇ ದಾರಿ ಮಾಡಿಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ? ಸೊ ಈಗ ಎಷ್ಟೊಂದು ಜನ ನೋಡಿದ್ದೀರಲ್ವಾ, ಒಂದು ಹುಡುಗ ಆಯಿತು, ಒಂದು ಹುಡುಗಿ ಆಯಿತು, ಯಾರೇ ಆಯಿತು, ಅಥವಾ ಹಸ್ಬೆಂಡ್ ವೈಫ್ ಯಾರೇ ಆಯಿತು, ಏನೋ ಒಂದು ಹೇಳಿ, ನಿನ್ನ ಹತ್ರ ದುಡ್ಡಿಲ್ಲ, ಅದಿಲ್ಲ, ಏನೋ ಒಂದು ಹೇಳಿ ಬಿಟ್ಟೋಗ್ಬಿಟ್ಟಿರ್ತಾರೆ. ಬಟ್ ಅವಾಗ ಅವ್ರು ಕೊರಗ್ತಾ ಕೂತಿದ್ರೆ ಅವ್ರು ಅದೇ ಲೆವೆಲಲ್ಲಿ ಇರಬೇಕಿತ್ತು. ಸೊ ಅವರು ಬಿಟ್ಟೋದ್ರು. ಸೊ ಅವಾಗ ಇವ್ರಿಗೆ ಅದೃಷ್ಟ ಹೊಳಿತು. ಅಂದರೆ ಮನಸ್ಸಿಗೆ ಚಾಲೆಂಜಿಂಗ್ ಆಗಿ ತೊಗೊಂಡ್ರು, ನಾನು ಏನಾದರೂ ಮಾಡಬೇಕು ಅಂತ. ಸೊ ಅದನ್ನು ಸಾಧಿಸ್ತಾರೆ, ರೈಟ್? ಸೊ ಅವಾಗ ಬಿಟ್ಟೋದವರು ಇವ್ರನ್ನ ನೋಡಿದಾಗ ಏನಾಗುತ್ತೆ, ಹೊಟ್ಟೆ ಉರಿಯುತ್ತೆ, ಯಾಕಾದ್ರೂ ಬಿಟ್ಟೋದೆ ಅಂತ. ಸೊ ಅವ್ರು ಇದ್ದಿದ್ದಿದ್ರೆ ಇವ್ರ ಅದೃಷ್ಟ ನೋ ಯೂಸ್, ರೈಟ್? ಇವ್ರ ಅದೃಷ್ಟಕ್ಕೆ ದಾರಿನೇ ಸಿಗ್ತಾ ಇರಲಿಲ್ಲ, ಅವರೇ ತಡೀತಾ ಇದ್ರು. ಸೊ ಬಿಟ್ಟೋದವ್ರು ಹೋಗ್ಲಿ ಅಂತ ಟಾಟಾ ಬಾಯ್ ಬಾಯ್ ಹೇಳ್ಬಿಡಿ ಅಂತ ಅವ್ರಿಗೆ. ಕೊರ್ಗೋಕ್ಕೆ ಹೋಗ್ಬಿಡಿ ಯಾವತ್ತಿಗೂ. ಕೆಲವೊಂದ್ಸತಿ ಕೆಲವೊಂದು ನಿಮ್ಗೆ ಇವಾಗ ಅರ್ಥ ಆಗ್ದಲೇ ಇರಬಹುದು, ಗೊತ್ತಾಗ್ತಿದೆಯಾ? ಬಟ್ ಇವತ್ತಿನ ಕಷ್ಟನೇ ನಾಳೆಯ ನಿಮ್ಮ ನಗುಗೆ ಕಾರಣ ಆಗುತ್ತೆ. ಸೊ ಅದು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಲೈಫಲ್ಲಿ. ಈ ಕ್ಷಣಕ್ಕೆ ತುಂಬ ಕ್ವಶನ್ಗಳು ಬರಬಹುದು, ಏನಕ್ಕೆ ಹೀಗಾಯ್ತು, ಏನು ಎತ್ತ ಅಂತ. ಬಟ್ ನಿಮ್ಗೆ ಆನ್ಸರ್ ಸಿಗೋದಿಲ್ಲ. ಆ ಆನ್ಸರ್ ಯಾವಾಗ ಸಿಗೋದು ಗೊತ್ತಾ? ನೀವು ಈ ಕೊರಗೋದನ್ನ ಬಿಟ್ಟು, ದುಃಖ ಪಡೋದನ್ನ ಬಿಟ್ಟು ಎದ್ದು ನಿಂತು, ರೈಟ್, ಕೆಲಸಗಳನ್ನ ಮಾಡಿದಾಗ ಆ ಕೆಲಸಗಳಿಂದ ಸಿಗೋ ಸಕ್ಸಸ್ಸಿಂದ ನಿಮ್ಮ ಮುಖದಲ್ಲಿ ನಗು ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದೆಲ್ಲ ಕಷ್ಟಗಳು ಮುಂದೆ ಒಂದಿನ ಸಿಗುವಂಥ ಸಕ್ಸಸ್ಸಿಗೆ ದಾರಿ ಆಗಿರುತ್ತೆ. ಗೊತ್ತಾಗ್ತಿದ್ಯಾ? ಸಿ, ಸಕ್ಸಸ್ ಅಂದರೆ ನಾನು ಹೇಳ್ತಿರೋದು ಏನೋ ಒಂದು ದೊಡ್ಡ ಸೈಂಟಿಸ್ಟ್ ಆಗಿ ಅದಲ್ಲ. ಅಟ್ಲೀಸ್ಟ್ ಇವಾಗ ಎಕ್ಸಾಂಪಲ್, ನಿಮ್ಮ ಕೆಲಸ ಇರೋದಿಲ್ಲ, ಯಾರ ಮೇಲೂ ಡಿಪೆಂಡ್ ಆಗಿರ್ತೀರಾ, ರೈಟ್? ಅದ್ರ ಜೊತೆಗೆ ಅವ್ರು ಬಿಟ್ಟೋದು ಇವ್ರು ಬಿಟ್ಟೋದ್ರು ಅಂತ ಕೊರಗ್ತಾ ಇರ್ತೀರಾ. ಬಟ್ ಅದ್ರ ಬದಲು ಬಿಟ್ಟೋದವ್ರು ಹೋಗ್ಲಿ ಅಂತ ನೀವೇನು ಕೆಲಸ ಮಾಡಬೇಕು, ಯಾವ ಜಾಬಿಗೆ ಇಂಟರ್ವ್ಯೂ ತಯಾರಾಗಬೇಕು, ಎಲ್ಲಿಗೆ ಸೇರಬೇಕು, ಏನು ಮಾಡಬೇಕು ಅಂತ ನೀವು ಪ್ರಯತ್ನ ಪಟ್ಟು ಒಂದು ಕೆಲಸಕ್ಕೆ ಸೇರಿ ಒಂದು ಡೀಸೆಂಟ್ ಸ್ಯಾಲ್ರಿ ತೊಗೊಂಡು ಒಳ್ಳೆ ಲೈಫ್ನ ಲೀಡ್ ಮಾಡ್ತಾ ಹೋದರೆ ಅದು ಒಂದು ಸಕ್ಸಸ್ಸೇ ಅಲ್ವಾ? ಸಿ, ಮೆಂಟಲ್ ಹೆಲ್ತ್ ಇಂಪಾರ್ಟೆಂಟ್, ಓಕೆನಾ? ಸೊ ನೀವು ಮೆಂಟಲಿ ಫಿಸಿಕಲಿ ಹೆಲ್ದಿ ಆಗಿದ್ರೆ ಅದೇ ಒಂದು ದೊಡ್ಡ ಸಕ್ಸಸ್ ಲೈಫಲ್ಲಿ. ಗೊತ್ತಾಗ್ತಿದೆಯಾ? ಸೊ ನಮಗೆಲ್ಲ ಇವಾಗ ಏನಾಗ್ಬಿಟ್ಟಿದೆ ಜಾಸ್ತಿ ಅಂತ ಅಂದರೆ, ನಾವು ಮಾಡೋ ಕೆಲಸದಿಂದ ನಾವು ಖುಷಿ ಪಡೋದಕ್ಕಿಂತ ಹೊರಗಡೆ ಯಾರಾದರೂ ಒಬ್ರು ಏನಾದರೂ ಹೇಳಿದ್ರೆ ಮಾತ್ರ, ಹೊಗಳಿದ್ರೆ ಮಾತ್ರ ಖುಷಿ ಆಗಬೇಕು, ಆ ಥರ ಆಗ್ಬಿಟ್ಟಿದ್ದೀವಿ ನಾವು. ಹೌದಾ? ಸೊ ನಾವು ಓನಾಗಿ ಏನೇ ಕೆಲಸ ಮಾಡಲಿ ನಮಗೆ ಹ್ಯಾಪಿನೆಸ್ ಅನ್ನೋದು ಬರೋದಿಲ್ಲ. ಅದೇ ಒಬ್ರು ಒಂದೇ ಒಂದು ಲೋಟ ಎತ್ತಿಟ್ಟಿದ್ರು, ಯಾರಾದರೂ ಒಬ್ರು ವಾವ್ ಚೆನ್ನಾಗಿ ಎತ್ತಿಟ್ಟೆ ನೀನು ಲೋಟನ ಅಂದರೆ ಸಾಕು, ಖುಷಿಯಾಗಿ ಹೋಗ್ಬಿಡ್ತೀವಿ. ಬಟ್ ನಮ್ಮ ವ್ಯಾಲ್ಯೂ ನಮಗೆ ಗೊತ್ತಿರೋದಿಲ್ಲ. ಹೌದಾ? ಸೊ ಈ ಥರ ಯಾರು ಇಲ್ಲ ಅಂತ ನೀವು ಯಾವಾಗ ಕೊರಗ್ತಾ ಹೋಗ್ತೀರಾ, ಸೊ ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಾಗೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಆ ವ್ಯಾಲ್ಯೂನ ನೀವು ತಿಳ್ಕೊಬೇಕು ಅಂದರೆ ಆ ಕಂಫರ್ಟ್ ಝೋನಿಂದ, ಕೊರಗೋದ್ರಿಂದ ಆಚೆ ಬಂದು ನೀವು ಒಬ್ಬರೇ ಇದ್ದು, ರೈಟ್, ಏನಾದ್ರು ಅಚೀವ್ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಹೊರಗಡೆ ಅವರ ಹೊಗಳಿಕೆಗೆ ಜಾಸ್ತಿ ತಲೆನೇ ಕೆಡಿಸ್ಕೋಬೇಡಿ. ಗೊತ್ತಾಗ್ತಿದೆಯಾ? ಸೊ ಯಾವಾಗ ಹೊರಗಡೆ ಅವ್ರ ಮೇಲೆ ಡಿಪೆಂಡ್ ಆಗ್ತೀರಾ, ಅವ್ರು ಹೊಗಳ್ಳಿ ಇವ್ರು ಹೊಗಳ್ಳಿ ಅಂತ, ರೈಟ್, ನಮ್ಮ ನೆಮ್ಮದಿ ಖುಷಿ ಅವ್ರ ಮೇಲೆ ಡಿಪೆಂಡ್ ಮಾಡಿಬಿಡ್ತೀರಾ. ಅರ್ಥ ಆಯ್ತಾ? ಸೊ ನೀವು ಸ್ವಂತವಾಗಿ ಖುಷಿಯಾಗಿ ನೆಮ್ಮದಿಯಾಗಿರೋದಕ್ಕೆ ಆಗೋದೇ ಇಲ್ಲ. ಬೇರೆಯವ್ರು ಏನಾದ್ರು ಹೇಳಿದ್ರೆ ಮಾತ್ರ ನೀವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಥರ ಮಾಡ್ಕೋಬೇಡಿ ಯಾವತ್ತಿಗೂ. ಗೊತ್ತಾಗ್ತಿದ್ಯಾ? ಸೊ ಬೇರೆಯವ್ರು ಹೊಗಳಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಹ್ಯಾಪಿ ಆಗಿದ್ದೀರಾ, ಅಷ್ಟೇ ಸಾಕು. ಆ್ಯಂಡ್ ಒಂದು ನೆನ್ಪಿಟ್ಕೊಳ್ಳಿ, ಯಾರು ಬೇಕಾದ್ರೂ ನಿಮ್ಮ ಕೈ ಬಿಡ್ಬೋದು, ರೈಟ್? ನಿಮ್ಮ ಅಪ್ಪ ಅಮ್ಮ, ಅಕ್ಕ ತಂಗಿ, ಆ್ಯಂಡ್ ಫ್ರೆಂಡ್ಸು, ಆ್ಯಂಡ್ ಹಸ್ಬೆಂಡ್ ವೈಫ್. ಬಟ್ ಆ ದೇವರು ನಿಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಗೊತ್ತಾಗ್ತಿದೆಯಾ? ಆ್ಯಂಡ್ ಯಾವುದೇ ಕಾರಣಕ್ಕೂ ನಾನು ಸೋತೋಗ್ಬಿಟ್ಟೆ ಅಂತ ಯಾವತ್ತೂ ಥಿಂಕ್ ಮಾಡಬೇಡಿ. ನೀವಿನ್ನೂ ಸೋತಿಲ್ಲ. ಅರ್ಥ ಆಗ್ತಿದೆಯಾ? ನೀವಿನ್ನೂ ಸೋತಿಲ್ಲ ಲೈಫಲ್ಲಿ. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಶಕ್ತಿನ ನೀವು ಗುರ್ತಿಸ್ಕೊಳ್ಳಿ ಅಂತ ಇರೋ ಸಿಚುವೇಶನಲ್ಲಿ ನೀವಿದ್ದೀರಾ ಅಷ್ಟೇ. ಗೊತ್ತಾಯ್ತಾ? ಸೊ ಕತ್ಲೆ ಬಂದರೆ ತಾನೇ ಬೆಳಕಿಗೊಂದು ಬೆಲೆ, ಬೆಳಕಾಗೋದು ಕೂಡ ಹಾಗೇನೆ. ಲೈಫಲ್ಲಿ ಕತ್ಲೆ ಬಂದಮೇಲೆ ನೆಕ್ಸ್ಟ್ ಬೆಳಕಿಗೊಂದು ಬೆಲೆ, ಆ್ಯಂಡ್ ಬೆಳಕು ಆಗೇ ಆಗುತ್ತೆ. ಅರ್ಥ ಆಗ್ತಿದೆಯಾ?
ಎಲ್ಲ ಒಳ್ಳೆದೇ ಆಗ್ತಾ ಹೋಗ್ಬಿಟ್ರೆ ಅದಕ್ಕೆ ಬೆಲೆನೇ ಇರೋದಿಲ್ಲ ಲೈಫಲ್ಲಿ, ರೈಟ್? ಏನಾದರೂ ಒಂದು ಕೆಟ್ಟದಾಗಿ ಅಥವಾ ಏನಾದರೂ ಒಂದು ದುಃಖ ಆದಾಗ ನೆಕ್ಸ್ಟ್ ದೇವರು ಕೊಡುವಂತಹ ಖುಷಿನ ನಾವು ಒಂದು ನೆಮ್ಮದಿಯಿಂದ ಸ್ವೀಕರಿಸ್ತೀವಿ, ಕರೆಕ್ಟಾ? ಯಾವುದೇ ತರಹದ ಜಂಬ ಏನೂ ಇರೋದಿಲ್ಲ ನಮಗೆ, ಅರ್ಥ ಆಗ್ತಿದ್ಯಾ? ಸೊ ಈಗಿರೋ ಸಿಚುವೇಶನ್ ಬೆಟರ್ ಇದೆ, ದೇವ್ರು ನಿಮ್ಮ ಜೊತೆ ಇದ್ದಾರೆ ಅಂತ ಯಾವಾಗ್ಲೂ ಅನ್ಕೊಳ್ಳಿ, ಆಯ್ತಾ? ಆ್ಯಂಡ್ ನೀವು ಯಾವಾಗ ಒಂಟಿಯಾಗಿರ್ತೀರಲ್ಲ, ಎಲ್ಲರೂ ಬಿಟ್ಟೋದಾಗ, ಸೊ ಅವಾಗ ಅದು ನಿಮ್ಮ ಸುವರ್ಣಾವಕಾಶ ಅಂತ ನೀವು ಕನ್ಸಿಡರ್ ಮಾಡ್ಬೇಕು, ಅದನ್ನು, ಗೊತ್ತಾಗ್ತಿದ್ಯಾ? ಸೊ ಯಾರು ಇಲ್ಲ ನಿಮ್ಮ ಜೊತೆಲಿ ಅವ್ರನ್ನ ನೆನಪಿಂದನೂ ಕೂಡ ರಿಮೂವ್ ಮಾಡಿಬಿಡಿ, ತೆಗ್ದಾಕ್ಬಿಡಿ, ಏನು ಯೂಸ್ ಇಲ್ಲ. ಅವರೇ ಇಲ್ದಿದ್ಮೇಲೆ ಫಿಸಿಕಲಿ ನೆನ್ಪಿಟ್ಕೊಂಡು ಏನು ಮಾಡ್ತೀರಾ? ಆ್ಯಂಡ್ ನಿಮ್ಮ ಲೈಫಲ್ಲಿ ಇನ್ಯಾರೋ ಇರಬಹುದು ಅಥವಾ ಮುಂದೆ ಸಿಗಬಹುದು, ಅವ್ರನ್ನೇ ಇಷ್ಟಪಡಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ರೈಟ್? ಸಿಗೋವರೆಗೂ ಕಾಯಿರಿ, ಓಕೆನಾ? ಆ್ಯಂಡ್ ದೇವ್ರನ್ನ ನಂಬಿ, ನಿಮ್ಮನ್ನ ನಂಬಿ, ಆ್ಯಂಡ್ ಲೈಫಲ್ಲಿ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಖಂಡಿತವಾಗಿ ಒಳ್ಳೇದು ಆಗೇ ಆಗುತ್ತೆ, ಗೊತ್ತಾಗ್ತಿದ್ಯಾ? ಸೊ ಓಕೆ, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ, ಓಕೆನಾ? ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಆಲ್.